ಗುರುಜಿ, ಇನ್ನು ಮುಂದಿನ ರಾಶಿ ಮೀನರಾಶಿ. ಈ ಮೀನರಾಶಿಯವರಿಗೆ ಈ ಜೂನ್ ತಿಂಗಳು ಯಾವೆಲ್ಲ ರೀತಿಯಲ್ಲಿ ಬದಲಾವಣೆಯನ್ನ ಉಂಟು ಮಾಡುತ್ತೆ? ಮೀನರಾಶಿನವರಿಗೆ ಸ್ವಲ್ಪ ಮಿಶ್ರ ಫಲಿತಾಂಶಗಳು ಅಂತ ನಾನು ಹೇಳಬೇಕಾಗುತ್ತೆ ನಾನು. ಸೊ ಅವರಿಗೆ 60% ಅನಾನುಕೂಲ ಇದ್ದರೆ 40% ಲಾಭಗಳಾಗ್ತಕ್ಕಂಥದ್ದು ಕಾಣಿಸ್ತಾ ಇದೆ. ಮೊದಲನೇದಾಗಿ 7.5 ನಡೀತಾ ಇದೆ. ಫಸ್ಟ್ ಟೈಮ್ 7.5 ಯಾರ್ಯಾರಿಗೆಲ್ಲ ಆಗ್ತಾ ಇದೆ ಅವರೆಲ್ಲರೂ ಇನ್ನಷ್ಟು ತಾಳ್ಮೆಯಿಂದ ಸಹನೆಯಿಂದ ನಡ್ಕೊಂಡು ಹೋಗಿ. ಯಾವುದೇ ಕಾರಣಕ್ಕೂ ಯಾರ ಮೇಲೂ ಅಷ್ಟೇ ಸಹನೆಯನ್ನು ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ಬಾಯಿ ತಪ್ಪು ನೀವು ಮಾಡತಕ್ಕಂಥ ಮಾತು ನಿಮ್ಮ ಎಲ್ಲ ಒಳ್ಳೆತನವನ್ನು ಸಮೂಲವಾಗಿ ನಾಶ ಮಾಡಿಬಿಡುತ್ತೆ. ಸೊ ಕೇರ್ಫುಲ್ ಆಗಿರಿ. 2 ಮತ್ತು 3ನೇ ಮನೆಯಲ್ಲಿ ಕುಜ ಇರೋದ್ರಿಂದ ತುಂಬ ಬೇಗ ಆಂಗ್ಸೈಟಿಗೆ ತುತ್ತಾಗ್ತೀರಾ, ತುಂಬ ಬೇಗ ನೀವು ಟೆನ್ಷನ್ ಆಗ್ತೀರಾ ಮತ್ತು ಪೇಷನ್ಸನ್ನು ಕಳ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇದೆಲ್ಲದರಿಂದ ಹೊರಗಡೆ ಬರೋದಕ್ಕೆ ನಿಮಗಿರತಕ್ಕಂಥ ಪರಿಹಾರ ಅಂತಂದರೆ ಪ್ರಾಣಾಯಾಮ ಮಾಡತಕ್ಕಂಥದ್ದು, ಸುದರ್ಶನ ಕ್ರಿಯೆಯನ್ನು ಮಾಡತಕ್ಕಂಥದ್ದು ಮತ್ತು ಸೂರ್ಯ ನಮಸ್ಕಾರಗಳು ಮತ್ತು ಉಸಿರಾಟಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಎಕ್ಸಸೈಸಸ್ ಇರುತ್ತೆ. ಚಕ್ರ ಇಂಬ್ಯಾಲೆನ್ಸಿಂಗನ್ನು ಸರಿ ಮಾಡಿಕೊಡ್ತಕ್ಕಂಥದ್ದು, ಇದೆಲ್ಲವನ್ನ ಸರಿಯಾದ ಗುರುಗಳ ಮಾರ್ಗದರ್ಶನದಲ್ಲಿ ಮಾಡಿ ಒಳ್ಳೆಯದಾಗುತ್ತೆ ನಿಮಗೆ. ರವಿ 3 ಮತ್ತು 4ನೇ ಮೇಲೆ ಸಂಚಾರ ಮಾಡ್ತಾ ಇರೋದ್ರಿಂದ ವಿದ್ಯಾರ್ಥಿಗಳು ಅಷ್ಟೇ ಬಹಳ ಕೇರ್ಫುಲ್ ಆಗಿರಬೇಕಾಗಿರ್ತಕ್ಕಂಥ ಸಂದರ್ಭ ಇದಾಗಿರುತ್ತೆ. ಸ್ವಲ್ಪ ಮೆಮೊರಿ ಪವರು, ಕಾನ್ಸಂಟ್ರೇಷನ್ ಎಲ್ಲವೂ ಡೌನ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಸೊ 18ರಿಂದ 20-25 ವಯೋಮಾನದ ವಿದ್ಯಾರ್ಥಿಗಳು ಯಾರಾದರೂ ಮನೆಯಲ್ಲಿ ಇದ್ದಾರೆ ಅನ್ನೋದಾದರೆ ಅವರ ನಕ್ಷತ್ರಕ್ಕೆ ಅನುಕೂಲವಾಗಿರತಕ್ಕಂಥ ಸಾಧನಧಾರೆ ಈ ದಿವಸ ಎಜುಕೇಷನ್ ಟವರ್, ರೋಸ್ ಕ್ವಾರ್ಟ್ಸ್ ಕ್ರಿಸ್ಟಲ್ ಇದೆರಡನ್ನ ತಂದೆ ತಾಯಿಗಳು ಎನರ್ಜೈಸ್ ಮಾಡಿ ಅವರ ಸ್ಟಡಿ ರೂಮ್ನಲ್ಲಾಗಲಿ ಸ್ಟಡಿ ಟೇಬಲ್ ಮೇಲಾಗಲಿ ಸ್ಥಾಪನೆಯನ್ನು ಮಾಡಿ ಒಳ್ಳೆ ಫಲಿತಾಂಶವನ್ನು ಪಡ್ಕೊಳ್ತೀರಾ. 4 ಮತ್ತು 5ನೇ ಮನೆಯಲ್ಲಿ ಶುಕ್ರನ ಸಂಚಾರ ಆಗ್ತಾ ಇರೋದ್ರಿಂದ ವಿಶೇಷವಾಗಿ ಪ್ರೇಮಿಗಳಿಗೆ, ನವವಿವಾಹಿತರಿಗೆ ಒಳ್ಳೆ ಸಮಯ ಇದಾಗಿರುತ್ತೆ. ಪರಸ್ಪರರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಸುಸಮಯ ಅಂತ ನಾನು ಹೇಳ್ತೀನಿ ನಾನು. ಸೊ ಈ ಸಮಯವನ್ನು ಸದ್ಬಳಕೆ ಮಾಡ್ಕೊಳ್ಳಿ. ಇನ್ನಷ್ಟು ಕಂಪ್ಯಾಟಿಬಿಲಿಟಿನ, ಅಂಡರ್ಸ್ಟ್ಯಾಂಡಿಂಗ್ ಇನ್ನಷ್ಟು ಬೆಳೆಸ್ಕೊಳ್ಳಿ. ಎಲ್ಲವೂ ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ.